ಹಾಂ ಗೈಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ನಾವು ಇವತ್ತು ಹೊರಟಿದ್ದು ಮಾರ್ನಿಂಗ್ ನಮ್ಮ ಅಜ್ಜಿಯವ್ರ ಊರಲ್ಲಿ ದೇವರಿತ್ತು. ಹಾಗಾಗಿ ಇವತ್ತು ತೊಲಿ ಏಕಾದಶಿ ಆಗಿರೋದ್ರಿಂದ ಅವರೂರಲ್ಲಿ ತುಂಬ ಗ್ರ್ಯಾಂಡಾಗಿ ದೇವ್ರು ಮಾಡ್ತಾರೆ. ಅದಕ್ಕೆ ಹೊರಟ್ಬಿಟ್ಟು ನಾವು ಹೆಂಗೂ ಸ್ನಾನ ಮಾಡ್ಕೊಂಡೆಲ್ಲ ಫ್ರೆಶ್ ಆಗಿದ್ವಲ್ಲ, ಹಂಗೆ ನಮ್ಮ ಆಂಜನೇಯ ಸ್ವಾಮಿಗೆ ಹೋಗಿ ನಾವು ಕೈ ಮುಕ್ಕೊಂಡು ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಮಕ್ಳಿಗಿಬ್ಬರಿಗೂ ಸ್ವಲ್ಪ ಫೋಟೋಸ್ ತಗೊಂಡು ಒಂದು 5 ಪ್ರದಕ್ಷಿಣೆ ಹಾಕಿ ದೇವ್ರ ಕೈ ಮುಗಿದ್ಬಿಟ್ಟು ಅವರ ಒಂದೆರಡು ಫೋಟೋಸ್ ತೆಗೆದೆ. ತುಂಬಾ ಚೆನ್ನಾಗಿ ಬಂದಿದ್ವು. ಅವ್ರು ತುಂಬ ಚೆನ್ನಾಗಿ ರೆಡಿಯಾಗಿದ್ದರು. ಚಿಕ್ಕವನಂತೂ ಬಿಡಿ, ಒಂದು ಫುಲ್ ಖುಷಿ. ಎಲ್ಲೋದ್ರೂ ಆ ಥರನೇ ಚೆನ್ನಾಗಿ ನಗ್ನಗ್ತಾ ಇರ್ತಾನೆ. ಅಲ್ಲಿಂದ ಊರಿಗೆ ಹೊರಟಿದ್ದಾದ್ಮೇಲೆ ನಮ್ಮ ಚಿಕ್ಕಪ್ಪರ ಊರಲ್ಲಿ ಈ ದೇವ್ರ ವಿಶೇಷ ಏನಪ್ಪ ಅಂತಂದರೆ ನರಸಿಂಹ ಸ್ವಾಮಿನೇ, ಬಟ್ ಮಳೆಯಲ್ಲೂ ನೆನೆಯುತ್ತೆ, ಎಲ್ಲ ಬಿಸಿಲಲ್ಲೂ ಒಣಗುತ್ತೆ. ಆ ಥರ ದೇವಸ್ಥಾನ ಏನು ಕಟ್ಟೋಕ್ಕಾಗಲ್ಲ ಅಂತೆ. ಇದನ್ನೆಲ್ಲ ಪೂರ್ತಿ ನೋಡಿ, ಗೇಟು ಇದೆಲ್ಲ ಕಟ್ಟಿರೋದು ಎಳ್ಳೀರಲ್ಲೇ ಅಂತೆ. ತುಂಬ ವಿಶೇಷವಾಗಿರೋ ಟೆಂಪಲ್ ಅದು. ಪ್ರತಿ ತೊಲಿ ಏಕಾದಶಿ ನೆಕ್ಸ್ಟ್ ಡೇ ಜಾತ್ರೆ ಪ್ರತಿ ವರ್ಷ ಮಾಡ್ತಾರೆ. ನಾವು ಇದು ಎರಡನೇ ವರ್ಷ ಹೋಗ್ತಿರೋದು. ನಮ್ಮ ಅಕ್ಕ ಬಂದಿದ್ಲು, ಅವ್ರು ನೋಡಿ ಎಲ್ಲ ಅಡುಗೆ ಪ್ರಿಪೇರ್ ಮಾಡಿದರು. ನಾವು ಹೋಗಿದ ತಕ್ಷಣ ಇನ್ನು ಬೊಕ್ಕೆ ತಂದಿದ್ರು. ಬೊಕ್ಕೆ ಇಸ್ಕೊಂಡು, ಅಂದರೆ ಅವರಿಗೆ MLA ಅವ್ರು ತಂದಿದ್ರು, ನನಗೂ ನನ್ನ ತಮ್ಮ ಇಟ್ಕೊಳ್ಳೋಕ್ಕಂತ ಕೊಟ್ಟ. ನಾನು ಇಟ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ನನ್ನ ತಮ್ಮರು ಅವೆಲ್ಲ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿ ಅವ್ರದ್ದು ನಮ್ಮ ಅಜ್ಜಿ ಹತ್ರ ನಾನು ಫೋಟೋಸ್ ತೆಗೆಸ್ಕೊಂಡು ಊಟ ಮಾಡಿದೆ. ಊಟ ಮಾಡಿದ್ದಾದಮೇಲೆ ಇನ್ನೂ ಒಂದು ಕಡೆ ದೊಡ್ಡ ತೇರು ಮಾಡ್ತಾರೆ ಅಂತ ಹೇಳಿದ್ರು, ಅಲ್ಲಿ ನೋಡ್ಕೊಂಬರೋಣ ಅಂತ ಹೋದ್ವಿ. ಎಲ್ಲರೂ ಹೋಗಿದ್ದೇವ್ರು ನೋಡ್ತಾ ಇದ್ವಿ ಅಷ್ಟೇ. ಮಳೆ ಅಂದರೆ ಫುಲ್ ಮಳೆ ಬಂತು. ಫುಲ್ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ತುಂಬ ಮಳೆ ಬಂದ್ಬಿಟ್ಟು ನೆಂದೇ ಹೋಗ್ಬಿಟ್ವಿ ಫುಲ್ಲೆಲ್ಲ. ಆಮೇಲೆ ಅಲ್ಲಿಂದ ನಾವು ಮತ್ತೆ ಇನ್ನು ಜಾತ್ರೆ ಎಲ್ಲ ನೋಡಿಕೊಂಡು ಹಾಗೆ ಬಂದಿದ್ದಾದಮೇಲೆ ಇಲ್ಲಿ ಜಾತ್ರೆ ತೇರು ಇತ್ತಲ್ವ, ಮಾಡ್ತಾಯಿದ್ರು. ನೋಡಿ, ಇದು ಏನಪ್ಪ ವೀಡಿಯೋಸ್ ಮಾಡ್ತಿರೋದು ಅಂತ ಅಂದರೆ, ಇವಾಗ ಇಲ್ಲಿ ಈ ದೇವ್ರಿಗೆ ಇವಾಗ ಪೂಜೆ ಎಲ್ಲ ಆದಮೇಲೆ ಹಸು ಬರ್ತವೆ ನೋಡಿ. ನಮ್ಮ ಅತ್ತೆರ ಹತ್ರ ಫುಲ್ ತಮಾಷೆ ಆಡ್ತಿದ್ದೆ. ಇವರಿಬ್ಬರು ಅತ್ತೆಯರಾಗಬೇಕು. ನಾನು ಅವ್ರ ಮೇಲೆ ಹೂವು ಎಸೆಯೋದು ಹಾಗೆಲ್ಲ ಮಾಡ್ತಿದ್ದೆ. ಅವರಂತೂ ಫುಲ್ ಖುಷಿ. ಅಲ್ಲಿಂದ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡು ಈ ದೇವ್ರಿಗೆ ಎಳ್ಳೀರಲ್ಲೇ ಈ ದೇವಸ್ಥಾನ ಈಗ ಇದನ್ನೆಲ್ಲ ಕಟ್ಟಿರೋದು ಅಂದರೆ ತುಂಬ ಖುಷಿ ಆಯಿತು ನನಗೆ. ಅದಾದಮೇಲೆ ಹಾಗೆ ಜನ ಇದ್ದರು ಹೆವಿ. ಮತ್ತು ಹಳ್ಳಿ ಗಿಡ, ಬೇವಿನ ಗಿಡ ಅಂತೂ ಹೆವಿ ಇದಾವಲ್ಲಿ. ಅಲ್ಲಿಂದ ಅವನ್ನೆಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹಸು ಅಂದರೆ ಈ ಥರ ಗಾಡಿಗಳು ಬರ್ತವೆ ಅಂತ ಹೇಳಿದರು. ಅದನ್ನೆಲ್ಲರೂ ನೋಡ್ತಾ ಇದ್ವಿ. ತುಂಬ ಅಂದರೆ ತುಂಬಾ ಜನ ಇದ್ದರು. ಅದು ಎಲ್ಲ ಊರು ಜನನೂ ಬಂದು ನೋಡ್ತಾರದು. ಸುಮಾರು ಒಂದು 30-40 ಗಾಡಿ ಬರೋವಂತೆ. ಈ ವರ್ಷ 6 ಏನೋ ಬಂದಿದ್ದಾವೆ ಅಷ್ಟೇ. ಹಾಗಾಗಿ ಎಲ್ಲ ಈ ಸ್ವಾಮಿ ಹೋಗಿ ಪೂಜೆ ಮಾಡ್ಕೊಂಡು ಕರ್ಕೊಂಡು ಬಂದರು. ಆ ಹಸುಗೆಲ್ಲ ಪೂಜೆ ಮಾಡಿ ಅವರಿಗೆಲ್ಲರೂ ಹೂನಾರ ಹಾಕಿ ಆಗ ಬಂಡಿ ತೊಗೊಬಂದಿರೋರಿಗೆ ಅವರಿಗೆಲ್ಲ ಇದು ಮಾಡಿದ್ರು. ತುಂಬಾ ವಿಶೇಷವಾಗಿತ್ತು ಜಾತ್ರೆ ಎಲ್ಲ. ನನಗಂತೂ ತುಂಬಾ ಲೈಕ್ ಆಯಿತು. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಈ ಥರ ದೇವ್ರನ್ನೆಲ್ಲ ಮಾಡೋದು ನೋಡ್ತಿರೋದು. ಬಂಡಿ ಬರೋದನ್ನು ನೋಡೇ ಇಲ್ಲ ನಾನು, ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ನೋಡಿ ಬರ್ತಿದ್ದಾವೆ. ಆ ಊರಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾಡ್ತವ್ರೆ ನೋಡಿ. ನಮ್ಮ ಹಸ್ಬೆಂಡ್ ಕೂಡ ಬರ್ತವ್ರೆ. ಅವರು ತುಂಬ ಎಲ್ಲ ವೀಡಿಯೋಸ್ ಇವಾಗ ಹೇಳ್ತಿದ್ದಾರೆ ಸಪೋರ್ಟ್ ಮಾಡಿ ಅಂತ. ನನಗಂತೂ ಈ ಫೋನು ಒಂದು ಸ್ವಲ್ಪ ಕ್ರಾಪ್ ಆಗಿದೆ, ತಗೊಳ್ಳೋಕ್ಕೆ ಟೈಮ್ ಇಲ್ಲ. ಹಾಗಾಗಿ ಈ ವಿಡಿಯೋ ಎಡಿಟಿಂಗ್ ಎಲ್ಲ ಲೇಟ್ ಆಗ್ತಿದೆ. ಡೈಲಿ ವಿಡಿಯೋಸ್ ನೋಡ್ತಿರೋರು ತುಂಬಾ ಮತ್ತು ಈ ವಿಡಿಯೋಸ್ ಎಲ್ಲ ಮಾಡಿಕೊಂಡು ತೇರೆಲ್ಲ ರೆಡಿ ಆಗ್ತಿತ್ತು. ತೇರನ್ನೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾವು ಹೊರಟಿದ್ದು ಮನೆ ಕಡೆಗೆ. ಇನ್ನು ಸ್ವಲ್ಪ ವೀಡಿಯೋಸ್ ಎಲ್ಲ ನಾನಂತೂ ಹೆವಿ ವೀಡಿಯೋಸ್ ಮಾಡ್ಕೊಬಿಟ್ಟಿದ್ದೀನಿ. ನನಗೆ ಇಷ್ಟ ಆಯಿತು. ಬೇವಿನ ಗಿಡ, ಎಳ್ಳಿ ಗಿಡ ಎಲ್ಲ ಇದೆ. ನಾಗರಕಟ್ಟೆ ಹಾಕ್ಸಿದ್ದಾರೆ. ಮತ್ತು ಅದು ಎಳ್ಳೀರಲ್ಲೇ ಟೆಂಪಲ್ ಕಟ್ಟಿದಾರಂತೆ. ಇದು ವಿಶೇಷವಾಗಿರೋದಂದರೆ ನೋಡಿ ಎಷ್ಟು ಗಿಡಗಳಿದೆ. ಇದರಿಂದ ಎಷ್ಟು ಹೆಲ್ಪ್ಫುಲ್ಲು. ಒಂದೂರೊಳಗಡೆ ಇಷ್ಟೊಂದು ಗಿಡ ಇದ್ದರೆ ನೇಚರ್ ತುಂಬಾ ಚೆನ್ನಾಗಿರುತ್ತೆ, ಗಾಳಿ ವಾತಾವರಣ ಎಲ್ಲ ಅಂತ. ನಾನು ಈ ಥರ ಎಲ್ಲ ವೀಡಿಯೋಸ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರ್ ಎಲ್ಲ ಮಾಡಿಸಿದ್ದಾರೆ. ಹಾಗೆ ನಮ್ಮ ಯಜಮಾನ್ರು ನಮ್ಮ ಮಗು ಪ್ರಸಾದ ತಿಂತಾಯಿದ್ರು. ತಿಂದಿದ್ದಾದಮೇಲೆ ನನಗೆ ಇದು ನರಸಿಂಹ ಸ್ವಾಮಿನ ಕೂರಿಸಿ ಪೂಜೆ ಮಾಡ್ತಿದ್ರು. ಇದೆಲ್ಲ ನಾನು ಸ್ಟಾರ್ಟಿಂಗ್ ವೀಡಿಯೋಸ್ದೇ ಇದ್ದಾನೆ. ಮತ್ತು ಅದು
ಇನ್ನು ಲಾಸ್ಟಲ್ಲಿ ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ. ಈ ದೇವ್ರು ಯಾರ್ಯಾರಿಗೆ ಇಷ್ಟ ಆಯಿತು, ಇದು ಈ ಊರ ಹೆಸರು ಬಂದು ಕೊಡ್ಗೇನಹಳ್ಳಿ ಹತ್ರ ಕೊಡ್ಗೇಹಳ್ಳಿ ಹತ್ರ ರೆಡ್ಡಿಹಳ್ಳಿ ಅಂತ. ಈ ವಿಡಿಯೋಸ್ ಯಾರ್ಯಾರು ನೋಡ್ತಿದ್ದೀರಾ, ಸುತ್ತಮುತ್ತ ಇರೋರು ಯಾರಾದರೂ ನೋಡ್ತಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ, ಮತ್ತು ಈ ಥರ ಕಂಟೆಂಟ್ ತುಂಬಾ ಮಾಡ್ತಿರ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಗೈಸ್. ಇದು ಲಾಸ್ಟ್ ಮೂಮೆಂಟು. ಅದೇನೋ ಹೇಳ್ತಾರಲ್ಲ, ಚಕ್ಕೆ ಭಜನೆ ಅಂತ ಮಾಡಿಸಿದ್ರು, ಆ ವಿಡಿಯೋ ಆಗಿರುತ್ತೆ. ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಇಷ್ಟ ಆಗಿದರೆ ಲೈಕು, ಕಮೆಂಟು, ಶೇರ್ ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಸಪೋರ್ಟಿಂದ ನಾವು ಬೆಳಿಬೇಕು ಅಂದ್ಕೊತಾ ಇದ್ದೀವಿ. ಖಂಡಿತ ಸಪೋರ್ಟ್ ಮಾಡಿ ಗೈಸ್. ಎಲ್ಲರಿಗೂ ಬಾಯ್. ಮತ್ತೊಂದು ವಿಡಿಯೋದಲ್ಲಿ ಖಂಡಿತ ಸಿಗುವ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ತುಂಬ